ವೀಕ್ಷಕರ ದಿನಾಂಕ 30/12/2024 ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ರಾಮಸಾಗರಟ್ಟಿ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಹಿರುಮುಡಿ ಕಾರ್ಯಕ್ರಮ ಭಕ್ತಿ ಪ್ರಧಾನವಾಗಿ ವೈಭವದಿಂದ ನೆರವೇರಿತು. ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಿ ಮಂಡಳಿಯಿಂದ ಸರಿಸುಮಾರು 25 ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿ ಮಾಲಾ ಧರಿಸಿ ನಿರಂತರವಾಗಿ ಶಬರಿಮಲೆ ಅಯ್ಯಪ್ಪನ ದರ್ಶನ ಮಾಡುತ್ತಾ ಬಂದಿದ್ದು, ಅಯ್ಯಪ್ಪ ಸ್ವಾಮಿ ಭಕ್ತಿ ಮಂಡಳಿಯಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಭಕ್ತಿ ಮಾರ್ಗದಲ್ಲಿ ನಡೆದು ಬರುತ್ತಿದ್ದಾರೆಂದು ಅಯ್ಯಪ್ಪ ಮಾಲಾಧಾರಿಗಳು ಮಾಧ್ಯಮಕ್ಕೆ ತಿಳಿಸಿದರು. ಡಿಸೆಂಬರ್ 30ರಂದು ಸೋಮವಾರ ಅಯ್ಯಪ್ಪನ ಮಾಲಾಧಾರಿಗಳು ಇರುಮುಡಿ ಹೊತ್ತು ಗುರು ಹಿರಿಯರ ಅನುಮತಿಯ ಮೇರೆಗೆ ಗ್ರಾಮದ ಮುಖ್ಯ ಬೀದಿಯಲ್ಲಿ ಭಕ್ತಿಯಿಂದ ಅಯ್ಯಪ್ಪನ ಶರಣ ಘೋಷಣೆಗಳೊಂದಿಗೆ ಮೆರವಣಿಗೆ ಮೂಲಕ ಶಬರಿಗಿರಿಗೆ ತೆರಳಿದರು. ಈ ಸಂದರ್ಭದಲ್ಲಿ ಗುರುಸ್ವಾಮಿಗಳಾದ ಪಿ ಕುಮಾರಸ್ವಾಮಿ 24ನೇ ಪಡಿ, ಬಂಡ್ರಿ ಬೋರಸ್ವಾಮಿ 18ನೇ ಪಡಿ, ಅಯ್ಯಪ್ಪ ಸ್ವಾಮಿ 14ನೇ ಪಡಿ ಹಾಗೂ ರಾಮಸಾಗರಟ್ಟಿಯ ಮಾಲಾಧಾರಿಗಳಾದ ಪಿ ಶಿವಣ್ಣಸ್ವಾಮಿ, ಜಗದೀಶ್ ಸ್ವಾಮಿ, ಮಹೇಂದ್ರ ಸ್ವಾಮಿ, ರಮೇಶ್ ಸ್ವಾಮಿ, ಪಾಪರಾಜ ಸ್ವಾಮಿ, ಮಣಿಸ್ವಾಮಿ, ಹನುಮಂತ ಸ್ವಾಮಿ, ಪಾಪಣ್ಣ ಸ್ವಾಮಿ, ಓಬಳೇಶ ಸ್ವಾಮಿ, ಯೋಗೇಶ ಸ್ವಾಮಿ, ಮಂಜುನಾಥ ಸ್ವಾಮಿ, ಅಭಿಷೇಕ ಸ್ವಾಮಿ, ನಾಗರಾಜ ಸ್ವಾಮಿ, ಶಿವಸ್ವಾಮಿ, ಪ್ರಶಾಂತ ಸ್ವಾಮಿ, ಮುನಿಸ್ವಾಮಿ, ಅಶೋಕ ಸ್ವಾಮಿ, ಚನ್ನಪ್ಪ ಸ್ವಾಮಿ, ಮಣಿಸ್ವಾಮಿ, ಮಂಜುನಾಥ ಸ್ವಾಮಿ ಮತ್ತು ಯರಗುಂಡಲಹಟ್ಟಿಯ ಅಯ್ಯಪ್ಪನ ಮಾಲಾಧಾರಿಗಳಾದ ಶಿವಕುಮಾರ ಸ್ವಾಮಿ, ಬೋರಣ್ಣ ಸ್ವಾಮಿ, ವಸಂತ ಸ್ವಾಮಿ, ಮಹೇಶ ಸ್ವಾಮಿ, ಸಿಬಿ ಜಗದೀಶ ಸ್ವಾಮಿ, ಸಿಬಿ ಪ್ರಭುಸ್ವಾಮಿ, ಬೋರಸ್ವಾಮಿ, ಕೃಷ್ಣವೇಣು ಸ್ವಾಮಿ ಮತ್ತು ಯರೋಬನಹಟ್ಟಿಯ ಮಾಲಾಧಾರಿಗಳಾದ ಎಂ ಬೋರಣ್ಣಸ್ವಾಮಿ, ಪ್ರಭುಸ್ವಾಮಿ, ಬೋರಣ್ಣಸ್ವಾಮಿ, ನಡವಲಹಳ್ಳಿ ಗ್ರಾಮದ ಅಯ್ಯಪ್ಪನ ಮಾಲಾಧಾರಿಗಳಾದ ಶಿವಕುಮಾರ ಸ್ವಾಮಿ, ಹರೀಶ ಸ್ವಾಮಿ, ಕಾಂತಸ್ವಾಮಿ, ಬಸವರಾಜ ಸ್ವಾಮಿ, ಕರಡಹಳ್ಳಿ ಸ್ವಾಮಿ, ಮತ್ತಾಸ್ನಳ್ಳಿಯ ಮನೋಜ ಸ್ವಾಮಿ, ಬಸವರಾಜ ಸ್ವಾಮಿ, ಟಿ ಬಸವರಾಜ ಸ್ವಾಮಿ, ಮಣಿಕಂಠ ಸ್ವಾಮಿ, ಸಿಡಗಲ ಪ್ರಕಾಶ ಸ್ವಾಮಿ, ನಾಗರಾಜ ಸ್ವಾಮಿ, ಹುರುಡಿಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಬರ್ಮಣ್ಣ ಸ್ವಾಮಿ ಮತ್ತು ತತ್ವಪದ ಕಲಾವಿದರಾದ ಆರ್.ಬಿ. ಗುರುಶಂಕರಪ್ಪ ರಾಮಸಾಗರಟ್ಟಿ ಮತ್ತು ತತ್ವಪದ ಕಲಾವಿದರಾದ ಉಲ್ಕುಂಟೆಪ್ಪ ಸ್ವಾಮಿ ಪೋತಲಕಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರರು ಚಂದ್ರಣ್ಣ GH. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಭವಿ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಈ ನಾಡಿನಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಜನಗಳು ಶಿವಶರಣರು ಮಹಾತ್ಮರಿದ್ದಾರೆ. ಇಲ್ಲೆಲ್ಲ ಶಿವಮಠಗಳಿದ್ದಾವೆ. ಈ ಸ್ಥಾನದಲ್ಲಿ ಬೆಳಿಬೇಕಂದ್ರೆ ಕುಮಾರಸ್ವಾಮಿಯರಾಗಲಿ ಇವರಾಗಲಿ ಹಿಂದೆ ಬಂದು ನಾವೊಮ್ಮೆ ಇವರಿಗೆ ಮಾಲ್ಧಾರಣೆ ಮಾಡುವಾಗ ಹೇಳಿದೆ, ಹೀಗೆ ಇರ್ಬೇಕು ನೀವು ಅಂತ ಹೇಳಿದೆ. ಅವರು ನನಗಿಂತೂ ಹೆಚ್ಚು ಮೇಲು ಬೆಳೆದಿದ್ದಾರೆ. ನಾನೇ ಅಂತ ಹೇಳ್ಕೊಳ್ಳೋದಲ್ಲ, ಎಷ್ಟು ಜನಕ್ಕೆ ನಾವು ಮಾಲ್ಧಾರಣೆ ಮಾಡಿ ದೀಕ್ಷೆ ಕೊಟ್ಟಿದ್ದೀನೋ ಅವರು ನನಗಿಂತೂ ಒಂದು ಹೆಚ್ಚೇ ಮೆಟ್ಲಲ್ಲಿ ನಿಂತಿದ್ದಾರೆ ಅಯ್ಯಪ್ಪ ಸ್ವಾಮಿದು. ಅದು ಇವರು ಮಾಡೋದ್ರಿಂದ ಏನಾಗುತ್ತಂದ್ರೆ, ಈ ವ್ರತಾಚರಣೆ ಮಾಡೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಶಕ್ತಿ ಇರ್ತದೆ ಶರೀರದಲ್ಲಿ. ಒಂದು 48 ದಿನ ವ್ರತ ಮಾಡೋದ್ರಿಂದ ಏನಾಗುತ್ತಂದರೆ ಆತನಿಗೆ ಶರೀರ ಚರ್ಮ ನೋಡ್ರಿ, ದಿನನಿತ್ಯ ಬೆಳಗ್ಗೆ ಸ್ನಾನ, ಮಧ್ಯಮ ಸ್ನಾನ, ಸಾಯಂಕಾಲ ಸ್ನಾನ, ಈ 3 ಸ್ನಾನ ಮಾಡೋದ್ರಿಂದ ಆತ ವಾಕ್ ಮಾಡ್ದಂಗೆ, ಯೋಗಾಸನ ಮಾಡ್ದಂಗೆ, ಧ್ಯಾನ ಮಾಡಿದಷ್ಟು ಇರುತ್ತೆ. ಶರಣ ಘೋಷಣೆಗೆ ಹೋಗೋದ್ರಿಂದ ಭಗವಂತನಿಗೆ ಓಂಕಾರನಾದ ಕೇಳಿಸ್ತಾ ಇರ್ತದೆ. ಹಾಗಾಗಿ ನಾವು ತುಂಬ ಹಿಂದುಳಿದಂಥ ಜನ ಈಗ ಕಾಣಿಸ್ಕೊಳ್ತಿದ್ದೀವಿ ಈ ಭಗವಂತನ ದಯದಿಂದ, ಈ ಸ್ವಾಮಿಯ ಒಂದು ಅನುಗ್ರಹದಿಂದ. ಕುಮಾರಸ್ವಾಮಿಯರು ಅಥವಾ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಗುರುಸ್ವಾಮಿಗಳ ಜೊತೆಯಲ್ಲಿ ಇರ್ತಕ್ಕಂಥವ್ರು, ಅಮ್ಮ ತಾಯಿಂದರು, ಅಪ್ಪನವರು ಎಲ್ಲರೂ ನಾವೆಲ್ಲ ಹೆಂಗಂದರೆ ನಾವು ಇದೇ ಜನಾಂಗದಲ್ಲಿ ಜನಿಸಿದ್ದಾರೆ. ನಮ್ಮ ತಾಯಿ ಜನ್ಮಲಿನೇ. ಆದರೆ ನಾವು ಭಾಳ ರಫ್ ಜನ. ಈ ಮಟ್ಟಕ್ಕೆ ಬಂದಿರೋದಂದರೆ ಆ ಸ್ವಾಮಿ ಶರಣಮಯ್ಯಪ್ಪನಿಂದ. ಇಲ್ಲಿದ್ರೆ ನಾವು ಹಿಂದುಳಿತಿದ್ವಿ. ಯಾರನ್ನು ನಮ್ಮನ್ನು ನೋಡಿದ ತಕ್ಷಣ ಅವರು ಇದನ್ನು ತಿನ್ನೋರು ಬಿಡು, ಅವ್ರು ದೂರ ದೂಕ್ರಿ ಅಂತೇಳಿ ನಮ್ಮನ್ನು ತುಂಬ ಜನ ದೂರ ದೂಕಿರೋರಿದ್ದಾರೆ. ಆದ್ರೂ ನಮ್ಮನ್ನು ಅಯ್ಯಪ್ಪ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾನೆ ಸ್ವಾಮಿ. ನಾನೇನು ಹೆಚ್ಚು ಹೇಳಿ, ನೀವೇ ನೋಡಿದ್ದೀರಲ್ಲ ಹೆಂಗಿದ್ದರು. ನಾವು ಯಾವ ಸ್ಥಾನಕ್ಕೆ ಬರ್ಬೇಕಾದ್ರೆ ಭಾಳ ದೊಡ್ಡದು. ನೀವಾದ್ರೂ ನಮ್ಮನ್ನು ಪ್ರೀತಿಸ್ತೀರಲ್ಲ, ಅದು ಇನ್ನೂ ದೊಡ್ಡದು. ನಮ್ಮನ್ನು ನೋಡೋಕೆ ಇಷ್ಟೆಲ್ಲ ಜನ ಬಂದಿದ್ದಾರಲ್ಲ, ಅದು ಇನ್ನೂ ದೊಡ್ಡದು. ನಾವು ಆ ಮಟ್ಟಕ್ಕೆ ಬೆಳೆದಿಲ್ಲ, ಆದರೆ ಬೆಳೆದಿದ್ದೀವಿ ನಮ್ಮಂಗೆ ಇವ್ರು ನೋಡಿ ಕಾಣ್ತಾ ಐತೆ. ಇಲ್ಲದ್ರೆ ನಮಗೆ ಗೊತ್ತಾಗ್ತಿದ್ದಿಲ್ಲ. ನಾವು ಪಾದಯಾತ್ರೆ ಮಾಡಿದ್ವಿ ಇಲ್ಲಿಂದ 1150 ಕಿಲೋಮೀಟ್ರು. ಅವಾಗೂ ಕೂಡ ಇಷ್ಟು ಅನಿಸಿದ್ದಿಲ್ಲ. ಇವತ್ತು ಬಂದಿದ್ದೀನಲ್ಲ, ನಮ್ಮ ಬೋರಯ್ಯರು ಅವ್ರು ಕರ್ಕೊಂಬರೋರು ಪುರಾಣಕ್ಕೆ ಬರ್ತಿದ್ವಿ. ಇಲ್ಲೆಲ್ಲ ದೇವಿ ಪುರಾಣ, ಶನೇಶ್ವರ ಪುರಾಣ, ಅಮ್ಮನ ಗುಡ್ಡಕ್ಕೆ, ಮಾರಮ್ಮನ ಗುಡ್ಡಕ್ಕೆ ಹಿಂಗೆಲ್ಲ ಬಂದು ಬರ್ತಾ ಇವ್ರನ್ನೆಲ್ಲ ಮಕ್ಕಳನ್ನೆಲ್ಲ ನೋಡಿದ್ವಿ, ದೀಕ್ಷಾ ಕೊಟ್ಟಿವಿ. ನೋಡ್ರಿ ಹೆಚ್ಚಿನ ಮಟ್ಟಕ್ಕೆ ಬೆಳೆದಿದ್ದಾರೆ ಸ್ವಾಮಿ.
ನಾನು ಇನ್ನೇನು ಹೇಳಿ. 25 ವರ್ಷಗಳಿಂದ ಬಂದಿದ್ದಾರೆ. ಯಾವ್ದು ಏನು ಸಮಸ್ಯೆ ಇಲ್ಲದೆ ಬಂದಿದ್ದಾರೆ. ನಿಮ್ಮ ಹಿರಿಯರ ಆಶೀರ್ವಾದದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಹೌದು ಪರ ಸತ್ಯ. ಇದು ನೀವು ಏನು ಹೇಳ್ತಿರೋ 100% ಸತ್ಯ. ಇದು ತುಂಬ ಹೃದಯದಿಂದ ನಿಮ್ಮ ಆಶೀಸ್ಸು ಇವರಿಗೆಲ್ಲ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಆಗ್ಲೇ ಪರ, ಶುಭ ಆಗ್ಲಿ ನಿಮಗೆಲ್ಲ. ಸರಿ ಪರ, ತುಂಬ ಧನ್ಯವಾದಗಳು. ಅದು ನಿಮ್ಮಲ್ಲಿ ಬೆಳೆಬರೆದ ಬೆಳಕು ಏನಿಗೆ ಬಹುಂಟೆ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಗುರುಸ್ವಾಮಿ, ಈಗ ನೀವು ಎಷ್ಟು ವರ್ಷದ ಪಡಿ ಆಗ್ತಿದ್ದೀರಿ? ಸ್ವಾಮಿ 23 ಹೋಗಿ ಬಂದಿದ್ದೀವಿ. ಈಗ ಹೋಗಿ ಬಂದರೆ 24 ಆಗುತ್ತೆ ಸ್ವಾಮಿ. 2001ರಿಂದ ಕಂಟಿನ್ಯೂ ಮಾಡಿದ್ದೀನಿ, ಗ್ಯಾಪ್ ಆಗೋದಾಗ ಮಾಡಿದ್ದೀನಿ. ಅಯ್ಯಪ್ಪ ನನಗೆ ಒಳ್ಳೆದ ದಾರಿ ತೋರಿಸಿದೆ, ನಾನು ಒಳ್ಳೆದಾಗಿ ನಡ್ಕೊಂಡಿದ್ದೀನಿ. ಅದಕ್ಕೆ ನಾನು ದಾರಿ ತೋರಿಸಿದೆ, ನಾನು ಹೋಗ್ತಾ ಇದ್ದೀನಿ ಸ್ವಾಮಿ. ಇಲ್ಲಿವರೆಗೂ ಬಿಟ್ಟಿಲ್ಲ. ನಮ್ಮ ಸ್ವಾಮಿಗಳೆಲ್ಲ ಇದ್ದಾರೆ, ಎಲ್ಲ ಸ್ವಾಮಿಗಳು ಸ್ವಾಮಿ ನಾವು ಹೋಗ್ಬೇಕು, ಕೈಲಿ ಎಷ್ಟು ಕೈಲಾಗುತ್ತೆ ಅಷ್ಟು ಅಲ್ಲಿವರೆಗೂ ಹೋಗೋಣ ಅಂತಿದ್ದಾರೆ. ಅದಕ್ಕೆ ನಾನು ಮಾಲೆ ಆಗ್ತಾಯಿದ್ದೀನಿ, ಹೋಗ್ತಾ ಇದ್ದೀನಿ ಸ್ವಾಮಿ, ಬಿಟ್ಟಿಲ್ಲ. ಸ್ವಾಮಿ ತುಂಬ ಖುಷಿ ಆಯಿತು, ಯಾಕಂದರೆ ಇಷ್ಟೊಂದು ಜನ ಸ್ವಾಮಿಗಳು ನಿಮ್ಮ ಬಲದಿಂದ ಬರ್ತಿದ್ದಾರೆ. ಗುರುಸ್ವಾಮಿ ಅಂತೇಳಿ ನಂಬಿಕೊಂಡು ನಿಮ್ಮ ಆಶೀರ್ವಾದದಿಂದ ಬರ್ತಿದ್ದಾರೆ. ಅವ್ರನ್ನ ಅದೇ ರೀತಿಯಾಗಿ ಭಗವಂತ ಸ್ವಾಮಿ ಅಯ್ಯಪ್ಪ ಕರ್ಕೊಂಡೋಗಿ ಬರೋದು ಅಯ್ಯಪ್ಪ, ಕರ್ಕೊಂಡೋಗೋದು ಅಯ್ಯಪ್ಪ ಸ್ವಾಮಿ. ನಾವೆಲ್ಲ ಅವ್ರ ಪಾತ್ರಧಾರರು ಸ್ವಾಮಿ. ಅವ್ರಿಗೆ ನೆಟ್ವರ್ಕ್ ಸಿಗಲ್ಲ, ನೀವು ಅಕಸ್ಮಾತ್ ಸ್ವಾಮಿ ಮೆಸೇಜ್ ಏನು ಮಾಡ್ತೀರಿ? ಸ್ವಾಮಿ ನಾವು ವೇಟ್ ಮಾಡ್ತೀವಿ ಸ್ವಾಮಿ, ಕಾದ್ಕೊಂಡು ಕೂತ್ಕೊಳ್ತೀವಿ ಸ್ವಾಮಿ. ನಾವು ಹೋಗ್ತೀವಿ ಸ್ವಾಮಿ, ಅದಕ್ಕೆ ಹೋಗ್ತೀವಿ ಸ್ವಾಮಿ. ಯಾರಾದರೂ ಹಳೆ ಸ್ವಾಮಿ ಇರ್ತಾರಲ್ಲ ಸ್ವಾಮಿ, ಕನ್ಯಾ ಸ್ವಾಮಿ ಕಳೆದು ಹೋದ್ರೆ ನಾವು ಹೋಗಿ ಹುಡ್ಕೊಂಬರ್ತೀವಿ ಸ್ವಾಮಿ. ಹುಡ್ಕೊಂಬರೋವ್ರಿಗೆ ಅಲ್ಲೇ ವೇಟ್ ಮಾಡ್ತೀವಿ, ಬಿಟ್ಟು ಬರಲ್ಲ. ಅಲ್ಲಿವರೆಗೂ ವೇಟ್ ಮಾಡ್ತೀವಿ ಸ್ವಾಮಿ. ದೊಡ್ಡ ಪಾದ ಮಾಡಿರಲಿ, ಸಣ್ಣ ಪಾದ ಮಾಡಿರಲಿ ವೇಟ್ ಮಾಡ್ತೀವಿ. ಅವ್ರಿಗೋಸ್ಕರ ವೇಟ್ ಮಾಡ್ತೀವಿ ಸ್ವಾಮಿ. ನಮ್ಮ ತಾಳದೋದ್ರು ವೇಟ್ ಮಾಡ್ತಾರೆ ನಮಗೋಸ್ಕರ. ನಾನೇ ಕಳೆದ್ರೆ ಅವ್ರು ವೇಟ್ ಮಾಡ್ತಾರೆ, ಅವ್ರು ಕಳೆದ್ರೆ ನಾನು ವೇಟ್ ಮಾಡ್ತೀನಿ ಸ್ವಾಮಿ. ಹಂಗೆ ಬಿಟ್ಟು ಬರೋದು ಸ್ವಾಮಿ. ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತಾ ಅದರಲ್ಲಿ ಚೆನ್ನಾಗಿ ಹಾಗೆ ಬಂಡ್ರಿಬರ ಸ್ವಾಮಿ, ನಿಮ್ಗೆ 18 ವರ್ಷದ ಪಡಿ ಅಂತ ಹೇಳ್ತೀರಿ ನೀವು. ಆದರೆ ನಿಮಗೊಂದು ಗೇಣು ಆಸ್ತಿ ಇಲ್ಲ. ಹೋದ ಸಲ ಒಂದು 200-300 ಜನಕ್ಕೆ ಪ್ರಸಾದ ಕೊಟ್ಟಿರಿ, ಈ ಹೊತ್ತು ಪ್ರಸಾದ ಕೊಟ್ಟಿರಿ. ಯಾವ ಚೇತನದಿಂದ ಪ್ರಸಾದ ಕೊಟ್ಟಿರಿ ನೀವು? ಸ್ವಾಮಿ ಭಗವಂತನ ಆಶೀರ್ವಾದದಿಂದ ಮಾಡಿದ್ದೀನಿ ಸ್ವಾಮಿ. ಕಷ್ಟಪಟ್ಟು ಮಾಡಿದ್ದೀವಿ ಸ್ವಾಮಿ ಭಗವಂತನ ಆಶೀರ್ವಾದದಿಂದ. ಭಗವಂತ ಚೆನ್ನಾಗಿ ಸುಖವಾಗಿ ಇಟ್ಕೊಂಡು ಬಂದ ಸ್ವಾಮಿ. ಸುಖವಾಗಿದ್ದೀವಿ ಸ್ವಾಮಿ ಎಲ್ಲ ಸ್ವಾಮಿಗಳು. ನಮ್ಮ ದೊಡ್ಡ ಪಾದದ ವಿಶೇಷ ಏನೈತೆ ರೀ ಸ್ವಾಮಿ? ದೊಡ್ಡ ಪಾದ ಅಂದ್ರೆ ಸ್ವಾಮಿ, ದೊಡ್ಡ ಪಾದ ಮಾಡಿಸಿ ಹಳದ ನದಿ ಬರ್ತದೆ ಸ್ವಾಮಿ. ಹಳದ ನದಿ ಅಂತಕ್ಕಂಥ ಸ್ವಾಮಿ ಮಹಿಷಿ ಸಂಬಾರ ಮಾಡಿರೋ ಸ್ವಾಮಿ. ಅದು ಅಲ್ಲಿ ಹರಿಯತಕ್ಕಂಥ ನೀರು ಮಹಿಷಿ ಸಂಬಾರ ಮಾಡಿರ್ತ ಕಣ್ಣೀರು ಸ್ವಾಮಿ. ಅವೆಲ್ಲ ಕಣ್ಣೀರು, ಕಣ್ಣೀರು ಸ್ವಾಮಿ. ಅವು ಕಣ್ಣೀರು ಹಾಕಿರ್ತಾಳೆ ಸ್ವಾಮಿ, ಕಣ್ಣೀರು ಅವು ಹಳದ ನದಿ. ಅದು ಅಲ್ಲಿಂದ ಸ್ವಾಮಿ ಒಂದು ಕಲ್ಲು ತಗೊಂಡು ಹೋಗ್ತೀವಿ ಸ್ವಾಮಿ. ಸಂಬಾರ ಮಾಡಿರ್ತಾರೆ ಅದು ಸಮಾಧಿಗೆ. ಎಲ್ಲ ಸ್ವಾಮಿಗಳು ಕಲ್ಲು ತಗೊಂಡೋಗಿ ಹಾಕಿರ್ತೀವಿ ಸ್ವಾಮಿ. ಅದೇ ದೊಡ್ಡ ಒಂದು ಬೆಟ್ಟ ಆಗಿತ್ತು ಸ್ವಾಮಿ. ಹೌದು ಸ್ವಾಮಿ. ಅಲ್ಲಿಂದ ಕರಿಮಲೆ ಸ್ಟಾರ್ಟ್ ಆಗುತ್ತೆ ಸ್ವಾಮಿ. ಮುಂದೆ ಹೇಳ್ರಿ ನೀವು. ಆಮೇಲೆ ಶಿವಾಲಯ ಬರುತ್ತೆ ಸ್ವಾಮಿ. ಅಲ್ಲಿಂದ ಕರಿಮಲೆ ಆದಮೇಲೆ ಇದು ಕಲಿಕಂಗೆ ಕುಂಡ್ರಿ ಅಂತ ಬರುತ್ತೆ, ಅದು ಕಲ್ಲು ಹಾಕ್ತೀವಿ. ಆ ಕಲ್ಲು ಹಾಕಿದ ಮೇಲೆ ಶಿವಾಲಯ ಬರುತ್ತೆ ಸ್ವಾಮಿ, ಕಾಳಿಕಟ್ಟ ಆಶ್ರಮ ಅಂತೇಳಿ. ಅಲ್ಲೊಂದು ದರ್ಶನ ಮಾಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತೀವಿ ಸ್ವಾಮಿ. ಕರಿಮಲೆ ಬರುತ್ತೆ. ಕರಿಮಲೆ ತಿಳಿದಾದ್ಮೇಲೆ ಪಂಪಾ ನದಿ ಬರುತ್ತೆ ಸ್ವಾಮಿ. ಪಂಪಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹತ್ತಬೇಕಾದ್ರೆ ಗಣೇಶ ಮೆಟ್ಲು ಬರುತ್ತೆ ಸ್ವಾಮಿ. ಸ್ವಾಮಿ ನಮಸ್ಕಾರ. ನೀವು 14ನೇ ಪಡಿ ಅಂತ ಹೇಳ್ತೀರಿ. ಸುಮಾರು 2021ರಿಂದನೇ ಸ್ಟಾರ್ಟ್ ಮಾಡಿದ್ರಿ, ಮಧ್ಯದಲ್ಲಿ ಗ್ಯಾಪ್ ಅಂತ ಹೇಳಿದ್ರಿ. ಹಾಗಾಗಿ ಸಣ್ಣ ಹೇಳ್ರಿ. ಸಣ್ಣ ಪಾದದ ಏನು ಅನುಭವ ಏನೇನಿಲ್ಲ ಸ್ವಾಮಿ. ಪಂಪದಲ್ಲಿ ಮಡಿ ಮಾಡ್ತೀವಿ. ಪಂಪ ಇದು ಒಂದೇ ಅಲ್ಲಿ ಬೀಳೋದು. ಸಣ್ಣ ಪಾದ ಅಂದ್ರೆ ಒಂದೇ ಬೆಟ್ಟ ಬೀಳೋದು. ಅಲ್ಲಿಂದ ಒಂದು ಬೆಟ್ಟ ನೀಲಿಮಲೆ ಅದೊಂದೇ ಇರೋದು. ಸಣ್ಣ ದೊಡ್ಡ ಪಾದೇ ದೊಡ್ಡದು. ಈ ಸಣ್ಣ ಪಾದ ಏನು ಅಷ್ಟೇ ಹಾಕಂದಿಲ್ಲ, ಒಂದೇ ಬೆಟ್ಟ. ಸ್ವಲ್ಪ ಕಷ್ಟ ಅನಿಸ್ತದೆ. ದೊಡ್ಡ ಪಾದ 80 ಕಿಲೋಮೀಟ್ರ್ ಮಾಡೋದೇ ಕಷ್ಟ ಸ್ವಾಮಿ. ಇದೇನು 12 ಕಿಲೋಮೀಟ್ರ್ ಆಗುತ್ತೆ ಸ್ವಾಮಿ. ಏನು ಈಜಿ ಆಗುತ್ತೆ ಸ್ವಾಮಿ. ಒಂದು ಸ್ವಾಮಿಯರ ಕಡೆಯಿಂದ ಕಿಶಿ ಒಳಗೆ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಮತ್ತು ಸ್ವಾಮಿ ಕಳ್ಕೊಂಡು ಹೋಗಿರೋ ಸ್ವಾಮಿ ಯಾವ ಥರ ನನಗೆ ಸಾಗ ಆಗುತ್ತೆ, ನನಗೆ ಆಗಲ್ಲ ನಡೆಯೋದು ದೊಡ್ಡ ಪಾದದಲ್ಲಿ ಏನಂತ ಮಾಡ್ತೀರಿ ನೀವು? ಅಲ್ಲಿ ಸ್ವಾಮಿ ಇದು ಲೇಬಲ್ ಹಾಕಿ ಸಣ್ಣ ಮಕ್ಕಳು ಸ್ವಾಮಿ ಲೇಬಲ್ ಹಾಕಿರ್ತಾರೆ ಸ್ವಾಮಿ. ಮತ್ತೆ ಹುಡ್ಕೊಂಡು ಹೋಗ್ತೀವಿ ಸ್ವಾಮಿ, ಬೆದ್ಕೊಂಡು ಹೋಗ್ತೀವಿ. ನಮ್ಮ ಕೈಲಿ ಆಗಲ್ಲ ಅಂದ್ರೆ ಪಲ್ಲಕ್ಕಿ ಇರ್ತದೆ ಸ್ವಾಮಿ, ತಗೊಂಡೋಗಿ ಪಲ್ಲಕ್ಕಿ ಇಲ್ಲ ರೀ. ಅಲ್ಲಲ್ಲ ಸಣ್ಣಪಾದಿಂದ ನಡ್ಕೊಂಡು ಹೋಗೋದು. ಅಲ್ಲಿಂದ ರೋಸ್ ಬಂದಿಲ್ಲ, ಅವೆಲ್ಲ ಸೋತೋಗಿರ್ತಾರೆ ಅಯ್ಯಪ್ಪನರು. ಅಲ್ಲಿ ಸುಸ್ತಾಗಿರ್ತತೆ. ಅಲ್ಲಿಂದ ಪಲ್ಲಕ್ಕಿ ದುಡ್ಡಿದ್ದಾರೆ. ಇಲ್ಲ ಅಂದ್ರೆ ನಾವು ಅಲ್ಲಿ ಯಾವತ್ತೂ ಪಲ್ಲಕ್ಕಿಯಲ್ಲಿ ಹೋಗಿಲ್ಲ ಸ್ವಾಮಿ. ಪಲ್ಲಕ್ಕಿ ಯಾರು ಹೋಗಿಲ್ಲ. ನಮ್ಮ ಸ್ವಾಮಿ ಯಾರು ಹೋಗಿಲ್ಲ ಸ್ವಾಮಿ. ಅವರೂ ಹೋಗಿಲ್ಲ. ದುಡ್ಡಿದ್ದ ಸ್ವಾಮಿಗಳು ಪಲ್ಲಕ್ಕಿ ಕೈಲಾಗ್ದಿದ್ದವ್ರು ಪಲ್ಲಕ್ಕಿ ಹೋಗ್ತಾರೆ. ನಾವೇನು ಹೋಗಿಲ್ಲ ಯಾವತ್ತು. ನನಗೆ 17ನೇ ವರ್ಷದಲ್ಲಿ 16ನೇ ವರ್ಷದಲ್ಲಿ ಸೀರಿಯಸ್ ಆಗಿತ್ತು ಸ್ವಾಮಿ. ಸ್ವಾಮಿಗಳು ಯಾರು ಸೀರಿಯಸ್ ಅಂದ್ರೆ ಸೀರಿಯಸ್. ನನಗೆ ಪಲ್ಲಕ್ಕಿ ಹೋಗೋಣ ಕರೆದ್ರೆ ನಮ್ಮ ಸ್ವಾಮಿಗಳು, ಆದರೂ ಕೂಡ ಹೋಗಲಿಲ್ಲ. ನಾನು ಪಾದಯಾತ್ರೆ ಮಾಡಲೇಬೇಕು. ನಾನು ಸ್ವಲ್ಪ ಪಾದಯಾತ್ರೆ ಮಾಡ್ತೀನಿ. ಎಲ್ಲ ಸ್ವಾಮಿಗಳಿಗೆ ನಾನು ಅಂದೇ ಫಸ್ಟ್ ದರ್ಶನ ಆಯ್ತು ಸ್ವಾಮಿ ವರ್ಷ. ಹೌದು ಸ್ವಾಮಿ. ಆದರೆ ಕೆಲವು ಸ್ವಾಮಿಗಳಲ್ಲಿ ಸುಸ್ತಾಗಿ ಹಿಂದೆ ಮುಂದೆ ಆಗಿರ್ಬೋದು, ಎಲ್ಲರನ್ನ ಒಂದು ಜೊತೆಗೆ ಇಟ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಯಾವುದೇ ಅಡೆತಡೆಗಳಿದ್ರು ಬಂದಿದ್ರೆ ಇವರೆಗೂ ನಿಮಗೆ ಭಗವಂತ ಆ ಶಕ್ತಿ ಕೊಡಲಿ ಅಂತ ಕೇಳ್ತಾ, ಅಯ್ಯಪ್ಪ ನಾವೆಲ್ಲೋ ಯಾರು ಕಳೆದ್ರು ಆ ಅಪ್ಪ ಅಲ್ಲಿ ಕೂಡಿಸ್ತಾನೆ ನಮ್ಮನ್ನ. ಅಯ್ಯಪ್ಪ ಎಲ್ಲ ಒಂದು ಮಾಡ್ತಾನೆ. ನಾನು ಬೆದಕ್ತೀನಿ, ನೀನು ಬೆದಕ್ತೀನಿ, ಯಾರ ಕೈಲಿ ಅಯ್ಯಪ್ಪ ಸ್ವಾಮಿಗೆ ಇರೋದು ಆ ಅಪ್ಪ ಎಲ್ಲಿ ಕೂಡ್ಬೇಕು ಅಲ್ಲಿ ಕೂಡಿಸ್ತಾನೆ ನಮ್ಮನ್ನೆಲ್ಲ.
ಹಾಂ ಆಸಕ್ತಿಯಿಂದ ಎಲ್ಲ ಒಂದಾಗೋದು ಇಷ್ಟಕ್ಕೊಂದು ಜನನೆಲ್ಲ ಒಂದಾಗಿ ಅಲ್ಲಿ ಹೋಗಿ ಬರೋಕ್ಕಾಗಲ್ಲ. ಅಯ್ಯಪ್ಪ ಕೂಡಿಸ್ತಾನೆ ನಮ್ಮನ್ನೆಲ್ಲ ಒಂದು ಮಾಡ್ತಾನೆ ಇಲ್ಲೇ ಆಗಲಿ. ಸುಮಾರು 23-24ನೇ ಪಡಿ ಅಂತ ಹೇಳ್ತೀರಿ. ಏನು ಸಲುವಾಗಿ ಮಾಲೆ ಹಾಕಿದ್ರಿ? ನಾವು ಸಮಯ ನಮಗೆ ದೇವರು ಅದು ಕೊಟ್ಟೆ ಇದು ಕೊಟ್ಟೆ ಅಂತ ಆಗಿಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಬಂದಿದೆ, ನಮ್ಮ ಕುಟುಂಬ ಚೆನ್ನಾಗೈತೆ, ನಾವೆಲ್ಲರೂ ಚೆನ್ನಾಗಿ ಹೋಗಿ ಚೆನ್ನಾಗಿ ಬರ್ತಾಯಿದ್ದೀವಿ. ಎಲ್ಲ ಸ್ವಾಮಿಗಳು ಕರ್ಕೊಂಬ ಅಂತ ನಾವು ಬೇಡ್ತಾ ಇರೋ ಸ್ವಾಮಿಗಳನ್ನ. ನಾನು ಅದು ಕೊಟ್ಟು ಇದು ಕೂಡ ನಾನು ಕೇಳಲ್ಲ ಸ್ವಾಮಿ. ಮಣಿಕಲ್ ಸ್ವಾಮಿ ಇರ್ತಾರೆ, ನಮ್ಮ ಊರಿಗೆ ಕೂಡ ಒಳ್ಳೇದಾಗತ್ತೆ, ಎಲ್ಲದಕ್ಕೂ ನಮ್ಮ ಜನಕ್ಕೆಲ್ಲ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ನಮಗೆಲ್ಲ ಇಷ್ಟಕ್ಕೊಂದು ಜನ ಯಾರು ಸಪೋರ್ಟ್ ಮಾಡ್ತಿಲ್ಲ ಸರ್. ಯಾರು ಇಷ್ಟು ದಿನ ಅಭಿಮಾನ ಬಂದು ಇಲ್ಲಿಗೆ ಯಾಕೆ ಬರ್ತೀವಿ ಸ್ವಾಮಿ? ಎಲ್ಲರಿಗೂ ಒಳ್ಳೆತನ ಕೊಟ್ಟನ ಅಯ್ಯಪ್ಪ. ಈಗ ರಾಮಸಾಗರ ಆಯ್ತು, ಇರ್ಗುಂಡ್ಲ ಆಯ್ತು, ವೈಬೇಟಿ ಸ್ವಾಮಿಯಿಂದ ಏನಾದ್ರು ಮಾತಾಡಿದ್ರೆ? ಸ್ವಾಮಿ ಹೇಳ್ರಿ. ಸ್ವಾಮಿ ನಾನು ಈಗ 5 ವರ್ಷ ಹೋಗಿ ಬಂದಿದ್ದೀನಿ, ಇದು 6ನೇ ವರ್ಷ. ನಮಗೂ ಮಾಲೆ ಹಾಕ್ದಾಗಿಂದ ಎಲ್ಲ ಒಳ್ಳೇದಾಗ್ತಾ ಇದ್ದಾವೆ ಸ್ವಾಮಿ. ಸೊ ಹಂಗಾಗಿ ನಾವು ದೇವ್ರ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ್ತಾಯಿದೆ ಸ್ವಾಮಿ. ಹೋದಾಗಿಂದ ಎಲ್ಲ ನಮಗೆ, ನಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗ್ತಾ ಇದೆ ಸ್ವಾಮಿ. ನಾವು ಅಂದ್ಕೊಂಡಿರೋ ಅಂಥದ್ದೆಲ್ಲ ಆಗ್ತಾಯಿದೆ. ನಡುವಳ್ಳೆ ಸ್ವಾಮಿ ಏನಾದರೂ ಒಂದು ಮಾತಾಡಿದ್ರೆ? ಸರ್ ನಾವು ಇದು 5 ವರ್ಷ ಕಂಪ್ಲೀಟ್ ಆಗಿದ್ದು, 6ನೇ ವರ್ಷ ಸ್ವಾಮಿ ಇದು. ನಮಗೂ ಅಲ್ಲಿ ಅಯ್ಯಪ್ಪ ಸ್ವಾಮಿ ಹೋಗಿ ಬಂದಲ್ಲಿ ಸಹ ಎಲ್ಲ ಅನುಕೂಲ ಆಗಿದೆ ಸರ್ ನಮಗೆ. ಇದು ಅಷ್ಟೇ ಸರ್. ಎರಗುಂಡ್ಲೆಟ್ಟು ಸ್ವಾಮಿ ಇರೋದು ಈಗ, ಎರಗುಂಡ್ಲೆಟ್ಟು ಸ್ವಾಮಿ ಮಾತಾಡಿದ್ದಾರೆ ಸರ್. ಮತ್ತೆ ಯಾರು ಇನ್ನೂ ಸ್ವಾಮಿ ಇದ್ದೀರಿ? ಶಿಡೇಗಲ್ ಸ್ವಾಮಿ ಇದ್ದೀರಾ? ಸ್ವಾಮಿ ಇದೇ ಮೊದಲ ಬಾರಿಗೆ ಆಗ್ತಿರೋದು. ನಾನು ಕನ್ಯಾ ಸ್ವಾಮಿಯಾಗಿ ಹೊರಟಿದ್ದೀನಿ ಸ್ವಾಮಿ. 15 ವರ್ಷಗಳಿಂದ ಅಂದ್ಕೊಂಡು ಆಗಿಲ್ಲ ಸ್ವಾಮಿ. ಈ ಸಲ ನೆರವೇರ್ತಿದೆ. ಅದು ಅಯ್ಯಪ್ಪನ ದರ್ಶನ ಮಾಡೋಕ್ಕೆ ಒಂದು ದಾರಿ ಆಗಿದೆ ಸ್ವಾಮಿ, ಹೋಗಿ ಬರ್ಬೇಕನ್ನೋದು. ಉಡ್ರಳ್ಳಿ ಸ್ವಾಮಿ ಯಾರೇ ಬರ್ರಿ ಈ ಕಡೆ. ಕನ್ಯಾಸ್ವಾಮಿ ಸ್ವಾಮಿ ಇದೇ ಫಸ್ಟ್ ಹಾಕಿರೋದು. ನನಗೆ ಹೋದ ವರ್ಷದಿಂದ ಹಾಕ್ಬೇಕಂತ ಆಸೆ ಇತ್ತು ಸ್ವಾಮಿ, ಅದಕ್ಕೆ ಹಾಕಿದ್ದೀನಿ ಸ್ವಾಮಿ. ಅಯ್ಯಪ್ಪ ಸ್ವಾಮಿ ನನಗೆ ಒಳ್ಳೇದಾಗುತ್ತೆ ಅಂತ ಹಾಕಿದ್ದೀನಿ ಸ್ವಾಮಿ. ಮತ್ತೆ ಯಾವ ಸ್ವಾಮಿಗಳಿದ್ರು ಊರಿಂದ? ರಾಮಸಾಗರ ಮುಗಿತು, ನಡುವಳ್ಳಿ ಮುಗಿತು, ಯರಗುಂಡ್ಲೆಟ್ಟಿ ಮುಗಿತು, ಮತ್ತಸ್ನಹಳ್ಳಿ ಮುಗಿತು, ವೈಬೇಟ್ ಮುಗಿತು. ಕೊನೆಯದಾಗಿ ನಿಮ್ಮಲ್ಲಿ ಎಲ್ಲರೂ ವಿನಂತಿ, ಗುರುಸ್ವಾಮಿಯ ಮಾತುಗಳನ್ನು ಕೇಳಿ ಅವ್ರ ಮಾತನ್ನು ಪಾಲಿಸಿ ನೀವು ಬಂದಿದ್ದಾದೊಡೆ ನೀವು ಜೀವನ ಸಾರ್ಥಕ ಆಗುತ್ತೆ ಅಂತ ಕೊನೆಯದಾಗಿ ಗುರುಸ್ವಾಮಿ ನಮ್ಮನ್ನ ಎಲ್ಲ ಆಶೀರ್ವಾದ ಮಾಡ್ಬೇಕಂತ ರಾಮಸಾಗರ ಟಿ ಗರುಡ ನ್ಯೂಸ್ ಚಂದ್ರಣ್ಣ.